ಮಕ್ಕಳೇ ನೆಕ್ಸ್ಟ್ 3.3 ಅಭ್ಯಾಸಕ್ಕೆ ಹೋಗೋದು 3.2 ಅಭ್ಯಾಸಕ್ಕೆ ಹೋಗೋದಕ್ಕಿಂತ ಮೊದಲು ಜೋಡಿಯನ್ನು ಬಿಡಿಸೋದು ಮೊದಲು ನಕ್ಷೆ ರೂಪದಲ್ಲಿ ನಾವು ರೇಖಾತ್ಮಕ ಸಮೀಕರಣವನ್ನು ಸಾಲ್ವ್ ಮಾಡಿದ್ದೀವಿ ಅಲ್ಲ ಗ್ರಾಫ್ ಮೂಲಕ. ಈಗ ಆದೇಶ ವಿಧಾನ ಅಂತ ಈಗ ನೋಡಿ ಎರಡು ಈಕ್ವೇಷನನ್ನು ಹೀಗೆ ಕೊಟ್ಟಿರ್ತಾರೆ. ಇಲ್ಲಿ 7x - 15y = 2 ಅಂತ ಕೊಟ್ಟಿದ್ದಾರೆ. ಕೆಳಗೆ x + 2y = 3 ಅಂತ. ಇದನ್ನು ಸಮೀಕರಣ 1 ಸಮೀಕರಣ 2 ಅಂತ ತಗೊಳ್ಬೇಕು. ಏನಂತ ಹೇಳಿದ್ರೆ ಆದೇಶ ವಿಧಾನ ಅಂದರೆ ಒಂದನ್ನು ಇನ್ನೊಂದಕ್ಕೆ ಹಾಕೋದು ಮಕ್ಕಳೇ. ಇಲ್ಲಿ ನೋಡಿ ಈ x + 2y = 3 ಅಂತಿದೆಯಲ್ಲ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ x ಅನ್ನು ಇಲ್ಲೇ ಇಟ್ಟು ಏನಿದೆ 3 ಇದೆ 3 ಇದನ್ನು +2y ಅನ್ನು ಆಚೆ ತಗೊಂಡೋದಾಗ ಅದೇನಾಗುತ್ತೆ -2y ಸಮಚಿಹ್ನೆಯಿಂದ ಆಚೆಗೆ ಹೋದಾಗ ಈಕ್ವಲ್ ಚಿಹ್ನೆಯಿಂದ ಆಚೆಗೆ ಹೋದಾಗ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಈಗ ಇಲ್ಲಿ +2y ಇದ್ದಿದ್ದು ಈಚೆಗೆ ಬಂದಾಗ ಏನಾಯ್ತು -2y. ಇದನ್ನ ಈಕ್ವೇಶನ್ 3 ಅಂತ ತಗೊಳ್ಳಿ ಅಥವಾ ಸ್ಟಾರ್ ಅಂತ ಬೇಕಾದ್ರೂ ತಗೋಬಹುದು. ಈ ಸ್ಟಾರ್ ಅನ್ನು ಯಾವುದಾದ್ರೂ ಒಂದು ಈಕ್ವೇಶನ್ ಅಲ್ಲಿ ಹಚ್ಚಬೇಕು ಆದೇಶಿಸಬೇಕು. ಈಗ x ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಅಂತ ಹೇಳೋದು ಏನಿತ್ತು ನಿಮಗೆ 7x ಅಂತಿತ್ತು. ಆಗ x ಇದ್ದ ಜಾಗಕ್ಕೆ ನಾವೇನು ಹಾಕಬೇಕು x ಅಂತ ಹೇಳಿದ್ರೆ ನಾವೇನಂತ ಕಂಡುಹಿಡಿದಿದ್ದೀವಿ 3 - 2y ಅಂತ ಕಂಡುಹಿಡಿದು ಅದನ್ನು ಇಲ್ಲಿ ಹಚ್ಚಿದಾಗ ನೋಡಿ ಮಕ್ಕಳು ಇದು ನೀವು ಕಲ್ತಿದ್ದೀರಾ ಗುಣಿಸೋದು 7 3 21 ಮತ್ತೆ 7 ಮತ್ತು 2 ಗುಣಿಸೋದು 7 2 14y ಈ ಮೈನಸ್ ಚಿಹ್ನೆ ಹಾಗೆ ಬರೆಯೋದು -15y = 2. ಈಗ 2y ಅಂತ ಬಂತಲ್ಲ 15y ಈಗ 2 ಏನು ಮಾಡಬೇಕು 2 ಒಂದೇ ತರ ಚಿಹ್ನೆ ಇರೋದ್ರಿಂದ ಕೂಡಿಸೋದು ಚಿಹ್ನೆ ಮಾತ್ರ ಮೈನಸ್ ಹಾಕೋದು 14 ಮತ್ತು 15 ಕೂಡಿಸಿದಾಗ 29y ಆಗುತ್ತೆ = 2. ಈ 21 ಈಚೆ ತಂದಾಗ -21 ಆಗುತ್ತೆ ಮಕ್ಕಳೇ. ಇಲ್ಲೊಂದು ಸ್ಟೆಪ್ ಆಯ್ತಾ ಇಲ್ಲಿ -21 2 -21 ಅಂತ ಆಗುತ್ತೆ. ಆಗ 21ರಿಂದ 2 ಕಳಿಬೇಕು. ಆಗ ಎಷ್ಟು ಬರ್ತದೆ 19 ಬರ್ತದೆ. ಎಂತ 19 ಬರ್ತದೆ -19. ಯಾಕೆ ಇದೆರಡರಲ್ಲಿ ದೊಡ್ಡದು ಯಾವುದು 21. 21ರ ಹಿಂದೆ ಯಾವ ಚಿಹ್ನೆ ಇದೆ ಯಾವ ಸೈನ್ ಇದೆ ಮೈನಸ್ ಇದೆ. ಆಗ -19. ಆಗ y = 19 - 29. ಆಗ ಮೈನಸ್ ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆಗ 19/29. ಈಗ y ಯ ಬೆಲೆ ಸಿಕ್ತು 19/21. ಅದನ್ನ ಸಮೀಕರಣ 3ರಲ್ಲಿ ಆದೇಶಿಸಬೇಕು. ಈ ಸಮೀಕರಣ 3 ತಗೊಂಡಿದ್ದಲ್ಲ ಅದಕ್ಕೆ ಹಾಕಿ x = 3 - 3 ಇಂಟು 19/29 ಎಲ್ಲ ಹಾಕಿ ಈಕ್ವಲ್ ಟು ಇದೆರಡನ್ನ ಗುಣಿಸಿ ಮೇಲೆ ಅಂಶದಿಂದ ಮೇಲೆ 2 ಗುಣಿಸಿ 19 ಮತ್ತೆ 2 ಗುಣಿಸಿದಾಗ 19 38. ಇದನ್ನು ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳೇ 3 ಮೈನಸ್ 19 ಎಷ್ಟಾಯಿತು 38/29. ಈಗ 29 ಇಂಟು 3 ಮಾಡಿ ಮೈನಸ್ ಮಾಡಿದಾಗ ನಿಮಗೆ ಇದು ಬರೋದು ಮಕ್ಕಳು 49. ಅರ್ಥ ಆಯ್ತಲ್ಲ ಇದು ಗೊತ್ತಿದೆ 29 ಗುಣಿಸು 3 29 ಮತ್ತೆ ಫಸ್ಟು 29 ಮತ್ತೆ 3 ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ 87. 87 ಮೈನಸ್ 38 ಮಾಡಿದಾಗ 49/29 ಬರುತ್ತೆ. 29 ಛೇದದಲ್ಲಿ ಹಾಗೆ ಬರ್ಕೊಳ್ತೀವಿ. ಇದು ಗೊತ್ತಿದೆ ಅಂತ ತಿಳ್ಕೊಳ್ತೀನಿ ನಾನು. ನೋಡಿ ಅಫ್ತಾಬ್ ತನ್ನ ಮಗಳಲ್ಲಿ ಹೇಳುತ್ತಾಳೆ 7 ವರ್ಷದ ಹಿಂದೆ ಆಗಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 7 ಪಟ್ಟು ಹೆಚ್ಚಾಗಿತ್ತು. ಇನ್ನು 3 ವರ್ಷಗಳ ಬಳಿಕ ಕೂಡ ಅವತ್ತಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 3 ಪಟ್ಟು ಹೆಚ್ಚಾಗುತ್ತದೆ ಅಂತ ಹೇಳಿದರೆ ಈಗ ಏನು ಮಾಡಬೇಕಂತ ಹೇಳಿದ್ರೆ ಇದು ನೀವು ಗಮನ ಇಟ್ಟು ನೋಡಬೇಕಾಗಿದ್ದು 7 ವರ್ಷದ ಹಿಂದೆ. ಈಗ ಅಫ್ತಾಬ್ ಹೆಸರು ಅಪ್ಪ ತನ್ನ ಮಗಳಲ್ಲಿ ಹೇಳ್ತಾ ಇದ್ದಾರೆ 7 ವರ್ಷದ ಹಿಂದೆ ಆಗಿನ ನಿನ್ನ ವಯಸ್ಸಿಗಿಂತ ಅಂತ ಕೇಳಿದ್ರೆ ಆಗ ನಾವು ಕ್ರಮವಾಗಿ ಹೆಂಗೆ ತಗೋಬೇಕು ಅಂತ ಅಫ್ತಾಬ್ ಮತ್ತೆ ಅವಳ ಮಗಳ ವಯಸ್ಸನ್ನು ಎಸ್ ಮತ್ತೆ ಟಿ ಆಗಿರಲಿ ನೀವು ಬೇಕಾದ್ರೆ ಎಕ್ಸ್ ಮತ್ತೆ ವೈ ಆಗಿರಲಿ ಬೇಕಾದ್ರೂ ತಗೋಬಹುದು. ಈಗ 7 ವರ್ಷದ ಹಿಂದೆ ಅಂತ ಹೇಳಿದಾಗ S-7 ಮಕ್ಕಳೇ. ಆಗ ಎಷ್ಟಿತ್ತಂತೆ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 7 ಪಟ್ಟು ಹೆಚ್ಚಾಗಿತ್ತು. ಆಗ ಅಪ್ಪನ ವಯಸ್ಸು ಇಷ್ಟಿತ್ತು ಅಂತಂದ್ರೆ ಮಗಳ ವಯಸ್ಸು T-7 7 ಪಟ್ಟು ಹೆಚ್ಚು ಅಪ್ಪನ ವಯಸ್ಸು ಅಲ್ವಾ. ಆಗ 7 ಇಂಟು T-7 ಅಂತ ಬರೀಬೇಕು. ಈಗ ಈಗ ಏನು ಮಾಡ್ತಾರೆ S-7 = 7 ಇಂಟು ಟಿ. ಇದನ್ನು ಸುಲಭ ರೂಪಕ್ಕೆ ತಂದಿರೋದು ಮಕ್ಕಳೇ. ಅದನ್ನು ಅದು ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಸಮೀಕರಣವನ್ನು ಹೀಗೆ ಬರ್ಕೊಂಡಿದ್ದಾರೆ S-7 7 ವರ್ಷದ ಹಿಂದೆ ಅಂತ ಹೇಳಿದ್ರೆ ಅಪ್ಪನ ವಯಸ್ಸು S-7 ಮಗಳ ವಯಸ್ಸಿಗಿಂತ 7 ಪಟ್ಟು ಮಗಳ ವಯಸ್ಸು T-7 7 ಪಟ್ಟು ಇತ್ತು ಅಂತ ಹೇಳಿದ್ರೆ 7 ಇಂಟು T-7 ಮಾಡ್ತೀರಾ. ಇದನ್ನು ಗುಣಿಸ್ಬೇಕು 7 ಇಂಟು ಟಿ 7t 7 49. ಓಕೆನಾ. ಈಗ ಎಸ್ ಒಂದೇ ಕಡೆಗೆ ತಗೊಬನ್ನಿ S-7
ಮತ್ತೆ ಈ 7t ಅನ್ನು ಈಚೆ ತಂದಾಗ -7t ಆಯಿತು. ಈ -7ನ ಈ ಕಡೆ ಬರ್ಕೊಂಡಿದ್ದೀನಿ. -49 ಈಚೆ ಬಂದಾಗ +49 = 0. ಈಗ ಎಸ್ -7t. ಈಗ 49ರಿಂದ 7ನ್ನ ಕಳೆದ್ರೆ ಎಷ್ಟು ಬರ್ತದೆ ಮಕ್ಕಳೇ? 42. ಇದನ್ನ ನಾವೇನಂತ ತಗೋಬೇಕು? ಸಮೀಕರಣ 1 ಅಂತ ತಗೊಳ್ಬೇಕು. ನೆಕ್ಸ್ಟ್ ಏನ್ ಹೇಳಿದಾರೆ ಇಲ್ಲಿ? ಇನ್ನು 3 ವರ್ಷಗಳ ಬಳಿಕ, 3 ವರ್ಷ ಆದ್ಮೇಲೆ, ನೆಕ್ಸ್ಟ್ 3 ವರ್ಷ ಆದ್ಮೇಲೆ ಅಂತ ಹೇಳಿದ್ರೆ ಈ ಅಪ್ಪನಿಗೆ ಏನ್ ತಗೊಳ್ತೀರಾ? ಅಪ್ಪ 3 ವರ್ಷ ಆದ್ಮೇಲೆ ಆಯ್ತಾ ಎಷ್ಟಾಗತ್ತಂತೆ? ಅವತ್ತಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 3 ಆಗ ಮಗಳ ವಯಸ್ಸು ಟಿ 3 ವರ್ಷ ಆದ್ಮೇಲೆ, 3 ವರ್ಷ ಆದ್ಮೇಲೆ ಎಷ್ಟು ಪಟ್ಟು ಜಾಸ್ತಿ ಅಂತೆ? 3 ಪಟ್ಟು. ಆಗ 3. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಸಮೀಕರಣ ಮಾಡೋದು ಇಂಪಾರ್ಟೆಂಟ್. ಎಸ್ ಪ್ಲಸ್ ಎಸ್ ಅಂತ ಹೇಳೋದು ಅಪ್ಪನ ವಯಸ್ಸು ಎಸ್ ಇದ್ರೆ ಅಪ್ಪನ ವಯಸ್ಸು 3 ವರ್ಷ ಆದ್ಮೇಲೆ ಅಂತಂದ್ರೆ +3 ಹಾಕಬೇಕು. ಹಿಂದೆ ಅಂತ ಹೇಳಿದಾಗ ನಾವು -7 ಅಂತ ಹಾಕಿದ್ದೀವಿ. +3 ಇಂಟು ಇಲ್ಲಿ ಮಗಳ ವಯಸ್ಸು ಇಷ್ಟು ಟಿ +3 3 ಪಟ್ಟು ಹೆಚ್ಚಾಗ್ತದೆ ಅಂತ ಹೇಳಿದ್ರೆ 3 ಇಂಟು ಟಿ +3. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಈಗ ಇದನ್ನು ಸುಲಭ ಬರ್ತಾನೆ. ಎಸ್ +3 = 3 ಇಂಟು ಟಿ. ಆಗ ಏನಾಗುತ್ತೆ? 3t + 3 = 9. ಈಗ ಎಸ್ ಇದನ್ನ ಈಚೆ ತಂದಾಗ -3t + 3 - 9 = 0. ಎಸ್ -3t 9ರಿಂದ 3ನ್ನ ಕಳೆದಾಗ ಎಷ್ಟು ಬರ್ತದೆ ಮಕ್ಕಳು? ನಮಗೆ 6 ಬರ್ತದೆ. -6 = 0. ಇದನ್ನ ಎರಡನೇ ಇಕ್ವೇಶನ್ ತಗೊಳ್ಳಿ. ಅಥವಾ ಇದನ್ನ ಎಸ್ ಬೆಲೆ ನಾವು ಆದೇಶ ವಿಧಾನ ಮಾಡೋದ್ರಿಂದ ಎಸ್ = ಅಂತ ಬರೆದು ಈ 3t ಅನ್ನ ಆಚೆ ತಂದಾಗ +3t ಆಗುತ್ತೆ. -6 ಅನ್ನ ಆಚೆ ತಂದಾಗ +6 ಆಗುತ್ತೆ. ಈಗ ಇದನ್ನ ಸ್ಟಾರ್ ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ ನಾನು ಎಸ್ ಬೆಲೆ ಅನ್ನೋದು ಕಂಡಿಟ್ಕೊಂಡಿದ್ದೀನಿ. ಎಸ್ = 3t + 6 ಆಯ್ತು. ಈಗ ಇದನ್ನ ನಾವು ಈ ಸಮೀಕರಣದಲ್ಲಿ ಹಾಕೋಣ. ಯಾವ ಸಮೀಕರಣ? 1ರಲ್ಲಿ ಹಾಕೋಣ. ಇಕ್ವೇಶನ್ 1ರಲ್ಲಿ ಹಾಕೋಣ. ಆಗ ಆದೇಶಿಸಿದಾಗ ನೋಡಿಲಿ, ಎಸ್ ಇದ್ದ ಜಾಗದಲ್ಲಿ ಇಲ್ಲಿ ಎಸ್ ಅಂತ ಇತ್ತಲ್ವಾ? ಇದೆ ಇಕ್ವೇಶನ್. ಎಸ್ ಇದ್ದ ಜಾಗದಲ್ಲಿ ಏನು ಹಾಕಿದ್ದೀನಿ? 3t + 6 ಅನ್ನ ಹಾಕಿದ್ದೀನಿ. 3t + 6 ಅನ್ನ ಹಾಕಿದಾಗ -7t + 42 = 0. 3t - 6 3ರಿಂದ 7ನ್ನ ಕಳಿಯಕ್ಕಾಗಲ್ಲ. 7ರಿಂದ 3ನ್ನ ಕಳಿತೀರಾ. ಆಗ ನಿಮಗೆ ಎಂತ 7 ಬರ್ತದೆ? ಇಲ್ಲಿ -4 ಬರ್ತದೆ. ನೋಡಿ ಇಲ್ಲಿ ಬರುವಂಥದ್ದು, ಇಲ್ಲಿ ಮೈನಸ್ ಇದೆ, ಇಲ್ಲಿ ಏನ್ ಬರ್ತದೆ? -4t ಬರ್ತದೆ. ಅರ್ಥ ಆಯ್ತಾ ಮಕ್ಕಳೇ? -4t. ಅರ್ಥ ಆಯ್ತಲ್ವ? 7t ಇಂದ 3t ಅನ್ನ ಕಳೆದಾಗ 42ರಿಂದ 6 ಕೂಡಿಸಿದಾಗ 42 + 6 ಎಷ್ಟಾಗುತ್ತೆ? 48 = 0. ಈಗ -4t ಇದನ್ನ ಈಚೆ ತಂದಾಗ -48 ಆಗುತ್ತೆ. ಪ್ಲಸ್ ಇದಿದು ಈಕ್ವಲ್ಟಿಂದ ಆಚೆಗೆ ಬರುವಾಗ ಮೈನಸ್ ಆಗುತ್ತೆ. ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್. ಆಯ್ತಾ? ಆಗ t = 48 ಭಾಗಿಸು 4. 4 ಎಷ್ಟಲಿ? 4 1 4, 4 2 8. ಆಗ t ಯ ಬೆಲೆ ಎಷ್ಟಾಯ್ತು ನಮಗೆ? t ಯ ಬೆಲೆ 12 ಆಯ್ತು. ಒಂದು ಬೆಲೆ ಸಿಕ್ತಲ್ವಾ? ಆದೇಶ ಮಾಡಿರೋದ್ರಿಂದ t ಯ ಬೆಲೆ ಸಿಕ್ತು. ಈಗ t ಒಂದು ಬೆಲೆ ಸಿಕ್ಕಿದಾಗ ಆ ಬೆಲೆಯನ್ನು ನಾವು ಸಮೀಕರಣ 1ರಲ್ಲಿ ಹಾಕಿದಾಗ t ಇದ್ದ ಜಾಗಕ್ಕೆ 12 ಅಂತ ಹಾಕಿದಾಗ ನಮ್ಗೆ ಯಾವ ಬೆಲೆ ಸಿಗ್ತದೆ? ಎಸ್ ಸಿಗ್ತದೆ. ಅಥವಾ ಇಲ್ಲಿ ಹಾಕೊಳ್ಳಿ, ಇದಕ್ಕೇನೆ ಹಾಕೊಳ್ಳಿ. ಏನಂತ ಹಾಕ್ತೀರಾ? ಎಸ್ = 3t + 6 ಅಂತಿದೆ ಅಲ್ವಾ? ಆಗ ಎಸ್ = 3. ಟಿ ಇದ್ದಲ್ಲಿ ಎಷ್ಟು ಹಾಕಬೇಕು? 12 + 6. 12 3 ಎಷ್ಟು? 36 + 6 ಎಷ್ಟು ಬರ್ತದೆ? 42. ಟಿ ಎಸ್ ಬೆಲೆ ಎಷ್ಟು ಬಂತು? 42. ಅರ್ಥ ಆಯ್ತಲ್ವಾ? ಆಗ ಅಪ್ಪನ ವಯಸ್ಸೆಷ್ಟು? 42 ವರ್ಷ. ಮಗನ ವಯಸ್ಸು 12 ವರ್ಷ. ಅದೇ ತರ ಮಕ್ಕಳೇ, 2 ಪೆನ್ಸಿಲು ಮತ್ತು 3 ರಬ್ಬರ್ಗಳ ಬೆಲೆ. 2 ಪೆನ್ಸಿಲ್, ನಾವು ಪೆನ್ಸಿಲ್ ಅನ್ನ x ಅಂತ ತಗೊಳ್ತೀವಿ, ರಬ್ಬರ್ ಅನ್ನ y ಅಂತ ತಗೊಳ್ತೀವಿ. 2 x ಅಂತ ತಗೊಳ್ತೀವಿ, 3 y ಅಂತ ತಗೊಂಡು = 9 ರೂಪಾಯಿ. 4 ಪೆನ್ಸಿಲು 4x + 6 ರಬ್ಬರು 6y = 18 ರೂಪಾಯಿ ಅಂತ ಬರಿತೀವಿ. ಆಯ್ತಾ? ಇದು ವರ್ಕ್ಡ್ ಎಕ್ಸಾಂಪಲ್. ಇದನ್ನು ಸಮೀಕರಣ 1, ಸಮೀಕರಣ 2 ಅಂತ ತಗೊಳ್ತೀವಿ. ಈಗ ನಾವೇನ್ ಮಾಡ್ತೀವಿ? x ಬೆಲೆಯನ್ನು, ಈ ಸಮೀಕರಣವನ್ನು ತಗೊಂಡು ಎಕ್ಸ್ ಬೆಲೆಯನ್ನು ಕಂಡುಹಿಡಬೇಕು. ಹೇಗೆ ಕಂಡುಹಿಡಿತೀರಾ ನೋಡಿ. ಇದನ್ನು ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ಬಂದಿರುವಂಥ ಸಮೀಕರಣ ನಿಮಗೆ 2x + 3y = 9 ಅಂತಿದೆಯಲ್ವಾ? ಈಗ ನನಗೆ ಎಕ್ಸ್ ಬೆಲೆ ಕಂಡುಹಿಡಬೇಕು. ಆಗ ನಾನು = 9, ಈ 3y ನ ಈಚೆ ತನ್ನಿ. ಆಗ ಏನಾಗುತ್ತೆ? 3y. 2x, ಈ 2x = 9. ಈ +3y ನ ಆಚೆ ತಂದಾಗ -3y ಆಗುತ್ತೆ. ಆಗ x = 9 - 3y/2 ಅಂತ ಆಗುತ್ತೆ. ಇದು ಇಲ್ಲಿ ಕೆಳಗೆ ಬರೀತೀರಾ. ಅರ್ಥ ಆಯ್ತಲ್ವಾ? ಈಗ ಎಕ್ಸ್ ಬೆಲೆ ಇದಾಯ್ತು. ಇದನ್ನ ನೀವೇನ್ ಮಾಡಬೇಕು? ಎರಡನೇ ಸಮೀಕರಣದಲ್ಲಿ ಆದೇಶಿಸಬೇಕು. ಆದೇಶಿಸಲಿಕ್ಕೆ ಎರಡನೇ ಸಮೀಕರಣ ಏನಂತ ಕೊಟ್ಟಿದ್ದಾರೆ? 4x
4 ಪೆನ್ನು 6 ಪೆನ್ಸಿಲು ಅಲ್ಲ 6 ರಬ್ಬರು ಈಕ್ವಲ್ ಟು 18 ಅಂತ ತೊಗೊಂಡಿದ್ದಿರಲ್ಲ. ಈ ಎಕ್ಸ್ ಇದ್ದ ಜಾಗಕ್ಕೆ ಏನು ಬರಿಬೇಕು, ನೀವು ಇಷ್ಟನ್ನು ಬರಿಬೇಕು ಮಕ್ಕಳೇ. ಆಗ 4 ಎಕ್ಸ್ ಇದ್ದಲ್ಲಿ ಏನು 9 ಮೈನಸ್ 3y ಬೈ 2 ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ 6y ಈಕ್ವಲ್ ಟು 18. ಈಗ 2 ಒಂದ್ಲಿ 2 ಇಲ್ಲೇ ಹೊಡೆದು ಬಿಡ್ಬೋದು. ಆಮೇಲೆ 2 ಮತ್ತು 9 9 2 ಎಷ್ಟಾಗುತ್ತೆ 18 ಮೈನಸ್ 2 ಇಂಟು ಪುನಃ 3y 2 3ಲಿ 6y ಪ್ಲಸ್ 6y ಈಕ್ವಲ್ ಟು 18 ಬರುತ್ತೆ. ಇಲ್ಲಿ ಪ್ಲಸ್ 6y ಮೈನಸ್ 6y ಕ್ಯಾನ್ಸಲ್ ಆಗುತ್ತೆ. ಆಗ 18 18 ಈಕ್ವಲ್ ಟು 18. ಈಗ ವೈಯ ಎಲ್ಲ ಬೆಲೆಗೂ ಈ ಹೇಳಿಕೆ ನಿಜವಾಗಿದ್ದರೆ ಆಗಿದ್ದರೂ ವೈಗೆ ನಿರ್ದಿಷ್ಟವಾದ ಬೆಲೆ ಇಲ್ಲ, ವೈಗೆ ಬೆಲೆನೇ ಇಲ್ಲ, ಆದ್ದರಿಂದ ಇದಕ್ಕೆ ಪರಿಹಾರ ಸಿಗೋದಿಲ್ಲ. ಮಕ್ಕಳೇ, ಈ ಲೆಕ್ಕದಲ್ಲಿ ನಮಗೆ ನಿರ್ದಿಷ್ಟವಾಗಿ ಪೆನ್ಸಿಲ್ಗಿಷ್ಟು ಬೆಲೆ ಮತ್ತು ರಬ್ಬರಿಗಿಷ್ಟು ಬೆಲೆ ಅಂತ ಹೇಳಲಿಕ್ಕೆ ಬರಲ್ಲ. ಅರ್ಥ ಆಯ್ತಲ್ವಾ? ಯಾಕೆಂದರೆ ನಮಗೆ ನಿರ್ದಿಷ್ಟವಾಗಿ ಇಲ್ಲಿ 0 ಸಿಕ್ಬಿಟ್ಟಿರೋದ್ರಿಂದ ಪೆನ್ಸಿಲ್ನ ರಬ್ಬರ್ನ ಮೇಲೆ ನಿಖರವಾಗಿ ಹೇಳಲಿಕ್ಕೆ ಬರೋದಿಲ್ಲ ಇದಿಷ್ಟೇ ಅಂತ. ಆದ್ದರಿಂದ ತುಂಬ ಪರಿಹಾರ ಇರ್ಬೋದು, ಅಪರಿಮಿತ ಸಂಖ್ಯೆಯ ಪರಿಹಾರ ಇರ್ಬೋದು ಅಂತ ಇದಕ್ಕೆ ಬರಿಬೋದು. ಸಮೀಕರಣ 1 ಮತ್ತು 2 ಸಮನಾಗಿರೋದ್ರಿಂದ ಇದಕ್ಕೆ ಅಪರಿಮಿತ ಪರಿಹಾರ ಇದೆ ಅಂತ. 2 ಹಳಿಗಳನ್ನು ಎಕ್ಸ್ ಪ್ಲಸ್ 2y ಮೈನಸ್ 4 ಈಕ್ವಲ್ ಟು 0, 2x ಪ್ಲಸ್ 4y ಮೈನಸ್ 12 ಈಕ್ವಲ್ ಟು 0 ಅಂತ ತಗೊಂಡಿದ್ದಾರೆ. ಈಗ ಇದನ್ನು ಬರ್ಕೊಳ್ತೀರಾ, ಇಲ್ಲಿ ಜೊತೆಗೆ ಬರ್ತಾರೆ. ಆಗ ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡ್ಕೊಳ್ಬೇಕು. ಈಗ ಮೊದಲನೇ ಸಮೀಕರಣ ತಗೊಂಡಾಗ ಹೇಗೆ ತಗೊಂಡಿದ್ದಾರೆ ಮೊದಲನೇ ಸಮೀಕರಣ ಅಂತ ಹೇಳಿದ್ರೆ, ಇಲ್ಲಿ ಎಕ್ಸ್ ಪ್ಲಸ್ 2y ಮೈನಸ್ 4 ಈಕ್ವಲ್ ಟು 0. ನಾನು ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಇಂದ ಈಚೆಗೆ ಹೋಗುವಾಗ ಇದೇನಾಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಸಹ ಪ್ಲಸ್ ಆಗುತ್ತೆ. ಆಗ ನಾನು ಫಸ್ಟ್ ಪ್ಲಸ್ ಅನ್ನ ಬರಿತೀನಿ, ಮೈನಸ್ 2y ಅಂತ. ಯಾಕೆ ಹೀಗೆ ಬರ್ಕೊಂಡೆ ಅಂತ ಗೊತ್ತಾಯ್ತಲ್ಲ ಮಕ್ಕಳೇ? ಇದು ಮೈನಸ್ ಈಕ್ವಲ್ ಟಿಂದ ಆಚೆಗೆ ಹೋಗುವಾಗ ಪ್ಲಸ್ 2y ಇದ್ದಿದ್ದು ಮೈನಸ್ 2y ಆಗುತ್ತೆ, ಮೈನಸ್ 4 ಇದ್ದಿದ್ದು ಪ್ಲಸ್ 4 ಆಗುತ್ತೆ. ಆಗ ಫಸ್ಟ್ ಪ್ಲಸ್ ಅದನ್ನು ಬರ್ಕೊಂಡಿದ್ದೀನಿ, 4 ಮೈನಸ್ 2y ಅಂತ, ಯಾಕೆಂದರೆ ಈಸಿ ಆಗಲಿ ಅಂತ. ಈಗ ನಾವೇನು ಮಾಡಬೇಕು, ಸಮೀಕರಣ 2ರಲ್ಲಿ ಹಾಕಬೇಕು. ಇದು 1ನೇ ಸಮೀಕರಣವನ್ನು ತಗೊಂಡು ನಾವು ಈ ರೀತಿ ಮಾಡಿದ್ದೀವಿ. ಇದನ್ನು ಸ್ಟಾರ್ ಅಂತ ತಗೊಂಡ್ರೆ ಈಗ ಎಕ್ಸ್ ಬೆಲೆಯನ್ನು 2ನೇ ಸಮೀಕರಣದಲ್ಲಿ, 2ನೇ ಸಮೀಕರಣ ಏನು, 2x ಪ್ಲಸ್ 4y ಮೈನಸ್ 12 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಆಗ 2 ಎಕ್ಸ್ ಇದ್ದ ಜಾಗದಲ್ಲಿ 4 ಮೈನಸ್ 2y ಪ್ಲಸ್ 4y ಮೈನಸ್ 12 ಈಕ್ವಲ್ ಟು 0. ಓಕೆನಾ? ಇದನ್ನು ಮತ್ತು ಇದನ್ನು ಗುಣಿಸ್ಬೇಕು. 4 2 8 ಮೈನಸ್ 2 2 4y ಪ್ಲಸ್ 4y ಮೈನಸ್ 12 ಈಕ್ವಲ್ ಟು 0. ಇಲ್ಲಿ ಸಹ ಏನಾಯ್ತು ಮಕ್ಕಳೇ, 4y ಪ್ಲಸ್ 4y. ಈಗ y ಬೆಲೆ ಎಕ್ಸ್ ಬೆಲೆ ಕಂಡುಹಿಡಿಯೋಕ್ಕಾಗಿಲ್ಲ. ಮೈನಸ್ 12ರಿಂದ 8 ಕಳೆದ್ರೆ ಮೈನಸ್ 4 ಈಕ್ವಲ್ ಟು, ಇದು ಏನಾಗಿತ್ತು, ಈ ಹೇಳಿಕೆ ಅಸಂಬದ್ಧವಾಗಿದೆ, ಇದಕ್ಕೆ ಸಾಮಾನ್ಯ ಪರಿಹಾರ ಇಲ್ಲ. ಇಲ್ಲಿ ಹಳಿಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಬರೀಬೇಕು. ಮತ್ತು LBA ಕ್ವಶನ್ನಲ್ಲಿ ಏನಂತ ಹೇಳಿದ್ರೆ, ಹಳೆ ಕ್ವಶನ್ಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದರಿಂದನೇ ಬರ್ತದೆ ಅಂತ ಬೇರೆ ಹೇಳಿದ್ದಾರೆ ಮಕ್ಕಳೇ. ಆದ್ದರಿಂದ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲದ LBA ಕ್ವಶನ್ಸನ್ನು ನಾನು ಶಾರ್ಟ್ಸಲ್ಲಿ ಹಾಕ್ತೇನೆ, ನೀವು ನೋಡ್ಕೊಳ್ಳಿ ಅದನ್ನು. ಅಕಸ್ಮಾತ್ ಅದು ಆ ಥರದ ಲೆಕ್ಕ ಇಲ್ಲದೆ ಇರುವಂತಹ ಕೆಲವೊಂದು ಲೆಕ್ಕಗಳು ಬಂದಿದೆ, ಆ ಥರ ಲೆಕ್ಕಗಳನ್ನ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ, ಅದನ್ನು ನೋಡಿ ಕಲ್ತ್ಕೊಳ್ಳಿ ಮಕ್ಕಳೇ. 3.2 ರೇಖಾತ್ಮಕ ಸಮೀಕರಣಗಳನ್ನು ಆದೇಶ ವಿಧಾನದ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮರು ಸೇಮ್ ಇದನ್ನು ಅರ್ಥ ಮಾಡಿಕೊಂಡು ಲೆಕ್ಕ ಮಾಡಿ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 14, ನೆಕ್ಸ್ಟ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4 ಅಂತ ಒಂದನ್ನು ಸಮೀಕರಣ 1, ಇನ್ನೊಂದು ಸಮೀಕರಣ 2. ಈಗ ಎಕ್ಸ್ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಎಕ್ಸ್ ಇಸ್ ಈಕ್ವಲ್ ಟು 2ನೇ ಸಮೀಕರಣ ತೊಗೊಳ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು 4 ಇದೆ, ಈಚೆ ಬಂದಾಗ ಪ್ಲಸ್ ವೈ ಆಗುತ್ತೆ, ಮೈನಸ್ ವೈ ಇದ್ದಿದ್ದು ಪ್ಲಸ್ ವೈ ಆಗುತ್ತೆ, ಅದನ್ನು ಸ್ಟಾರ್ ಅಂತ ತಗೊಳ್ಳಿ. ಈಗ ಈ ಎಕ್ಸ್ ಬೆಲೆಯನ್ನು ನಾವು ಈಕ್ವೇಷನ್ 1ರಲ್ಲಿ ಹಾಕೋಣ. ಸ್ಟಾರನ್ನು ಈ ಸಮೀಕರಣ 1ರಲ್ಲಿ ಹಾಕಿದಾಗ ಸಬ್ಸ್ಟಿಟ್ಯೂಟಿಂಗ್ ಸ್ಟಾರ್ ಇನ್ ಈಕ್ವೇಷನ್ 1 ಅಂತ ಸಬ್ಸ್ಟಿಟ್ಯೂಟಿಂಗ್ ಅಂತ ಬರ್ಕೊಳ್ಳಿ, ಆಯಿತಾ? ಅಥವಾ ಆದೇಶಿಸಿದಾಗ ಅಂತ ಬರೀಬೇಕು. ಇಲ್ಲಿ ಎಕ್ಸ್ ಇದ್ದ ಜಾಗದಲ್ಲಿ 4 ಪ್ಲಸ್ ವೈ ಈಕ್ವಲ್ ಟು 14 ಅಂತ ಬರೀತೀರ. ಆಗ ವೈ ಬೆಲೆ ವೈ ಪ್ಲಸ್ ವೈ ಏನಾಯಿತು, 2y ಆಯಿತು. 2y ಈಕ್ವಲ್ ಟು 14, ಈ 4 ಆಚೆ ತೊಗೊಂಡೋದಾಗ ಮೈನಸ್ 4 ಆಗುತ್ತೆ. ಆಗ ವೈ ಈಕ್ವಲ್ ಟು 14ರಿಂದ 4 ಕಳೆದ್ರೆ 10 ಬರ್ತದೆ. ಈ 2 ಇದೆಯಲ್ಲ ಮಕ್ಕಳೇ, ಇದನ್ನು ಭಾಗಿಸ್ಬೇಕು. 2 5 10. ಆಗ ವೈಯ ಬೆಲೆ ಎಷ್ಟು ಸಿಕ್ತು ನಮಗೆ, ವೈ 5 ಅಂತ ಸಿಕ್ತು. ಈಗ ಈ ಬೆಲೆಯನ್ನು ಯಾವುದಕ್ಕೆ ಹಾಕಬೇಕು, ಈ ನೀವು ಬರೆದಿಟ್ಕೊಂಡಿದ್ದಿಲ್ಲ ಸ್ಟಾರ್ ಎಕ್ಸ್ ಇಸ್ ಈಕ್ವಲ್ ಟು 4 ಪ್ಲಸ್ ವೈ ಅಂತ, ಅಲ್ಲಿಗೆ ಹಾಕಿ. ಎಕ್ಸ್ ಇಸ್ ಈಕ್ವಲ್ ಟು 4 ಪ್ಲಸ್ ವೈ ಅಂದರೆ 5. ಈಗ 4 ಮತ್ತು 5 ಸೇರಿಸಿದಾಗ ಎಷ್ಟು ಬಂತು, 9 ಬಂತು. ಈಗ ಎಕ್ಸ್ ಬೆಲೆನೂ ಸಿಕ್ತು, ವೈ ಬೆಲೆನೂ ಸಿಕ್ತು. ತುಂಬ ಈಸಿ ಇರುವಂಥ ಪ್ರಾಬ್ಲಮ್. ಈ ಪ್ರಾಬ್ಲಮ್ ನಿಮ್ಮ LBAಯಲ್ಲೂ ಕೊಟ್ಟಿದ್ದಾರೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್,
ಸೆಕೆಂಡ್ ಒನ್ ಎಸ್ ಮೈನಸ್ ಟಿ ಇದೇ ಥರ ನಾವು ಎಸ್ ಮೈನಸ್ ಟಿ ಅಂತ ವರ್ಕ್ಡ್ ಎಕ್ಸಾಂಪಲ್ ಎಸ್ ಮೈನಸ್ ಟಿ ಅಂತ ಒಂದು ಪ್ರಾಬ್ಲಮ್ ಇತ್ತು ಅಲ್ವಾ ವಯಸ್ಸಿದು. ಈಗ ಎಸ್ ಮೈನಸ್ ಟಿ ಈಕ್ವಲ್ ಟು 3 s/3 ಪ್ಲಸ್ t/2 ಈಕ್ವಲ್ ಟು 6 ಈ ರೀತಿ ಕೊಟ್ಟಿದ್ದಾರೆ. ಈಕ್ವೇಷನ್ 1 ಈಕ್ವೇಷನ್ 2 ಸಮೀಕರಣ 1 ಸಮೀಕರಣ 2 ಅಂತ ತಗೊಳ್ಳೋಣ. ಈಗ ಮೊದಲನೇ ಸಮೀಕರಣದಿಂದ ನಾವೇನು ಮಾಡೋಣ, ಬೆಲೆಯನ್ನು ಒಂದು ಬೆಲೆ ಕಂಡುಹಿಡ್ಕೋಬೇಕಲ್ಲ. ಎಸ್ ಇಸ್ ಈಕ್ವಲ್ ಟು ಏನಿದೆ 3 ಇದೆ. ಈ ಮೈನಸ್ ಟಿನ ಆಚೆಗೆ ತೊಗೊಂಡೋಗಿ ಆಗೇನಾಯಿತು ಪ್ಲಸ್ ಟಿ ಆಯಿತು. ಆಗ ಎಸ್ ಇಸ್ ಈಕ್ವಲ್ ಟು 3 ಪ್ಲಸ್ ಟಿ ಆಯಿತು. ಈಗ ಇದನ್ನು ಸ್ಟಾರ್ ಅಂತ ತಗೊಳ್ಳೋಣ. ಇದನ್ನು ಸ್ಟಾರ್ ಅಥವಾ ಈಕ್ವೇಷನ್ 3 ಏನು ಬೇಕಾದರೂ ತೊಗೋಬೋದು, ನಿಮ್ಮ ಇಷ್ಟ. ಈಗ ಇದನ್ನು ನಾವೇನು ಮಾಡೋಣ, 2ರಲ್ಲಿ ಆದೇಶಿಸಿದಾಗ ಸಬ್ಸ್ಟಿಟ್ಯೂಟಿಂಗ್ ಸ್ಟಾರ್ ಇನ್ ಈಕ್ವೇಷನ್ 2 ಅಂತ ಬರ್ಕೊಳ್ಳಿ. ಹಾಕಿದಾಗ ಏನಾಗುತ್ತೆ, ಎಸ್ ಇದ್ದ ಜಾಗದಲ್ಲಿ ಏನು ಬರಿಬೇಕು ನಾವು, 3 ಪ್ಲಸ್ ಟಿ ಅಂತ ಬರಿಬೇಕು. 3 ಪ್ಲಸ್ ಟಿ ಬೈ ಎಷ್ಟು 3 ಅಲ್ವಾ, ಪ್ಲಸ್ t/2 ಈಕ್ವಲ್ ಟು 6 ಅಂತ ಬರಿತೀರಾ. ಈಗ ನೀವು ನೋಡಿ ಇದು ಲಾಸಹ ಕಂಡಿಡಿದ್ರೆ ಎಲ್ ಸಿ ಎಮ್ ಕಂಡಿಡಿದ್ರೆ 3 2 6 ಆಯಿತಾ, ಎಲ್ ಸಿ ಎಮ್ 6 ಬರ್ತದೆ. ಈಗ ಏನಾಗುತ್ತೆ 3 2 6, ಆಗ ಈ 3 ಪ್ಲಸ್ ಟಿಯನ್ನು ಯಾವುದರಿಂದ ಗುಣಿಸ್ಬೇಕು, ನಾವು 2ರಿಂದ ಗುಣಿಸ್ಬೇಕು. ಅಥವಾ ಬಟರ್ಫ್ಲೈ ಮೆಥಡನ್ನು ಮಾಡಿ ಮಕ್ಕಳು. ಈ ರೀತಿ 2 ಇರೋದ್ರಿಂದ ಬಟರ್ಫ್ಲೈ ಮೆಥಡ್ ಏನಂತ ಹೇಳಿದ್ರೆ 3 ಇಂಟು ಟಿಯನ್ನು ಯಾವುದರಿಂದ ಗುಣಿಸ್ತೀರಾ, 2ರಿಂದ ಗುಣಿಸ್ತೀರಾ. ಬಟರ್ಫ್ಲೈ ಮೆಥಡ್ ಅಂತಂದ್ರೆ ಗೊತ್ತಲ್ವಾ, ಚಿಟ್ಟೆ ಥರ. ಈಗ 3 ಮತ್ತು ಟಿಯನ್ನು ಗುಣಿಸಾಗ 3t ಈಕ್ವಲ್ ಟು 6 ಆಯಿತು. ಈಗ ಇಲ್ಲಿ 2 ಮತ್ತು ಬ್ರ್ಯಾಕೆಟ್ ಹಾಕಿದೆ ಅಂತ ಹೇಳಿದ ತಕ್ಷಣ ಗುಣಿಸ್ಬೇಕು ಅಂತ ಅರ್ಥ. 2 3 6 ಪ್ಲಸ್ 2 ಇಂಟು ಟಿ 2t ಪ್ಲಸ್ 3t ಬೈ 6 ಈಕ್ವಲ್ ಟು 6. ಈಗ ಇದನ್ನು ಅಡ್ಡ ಗುಣಕಾರ ಮಾಡ್ಬೋದು. ಈ ಟಿ ಒಂದೇ ಥರ ಇರೋದನ್ನ ಸಜಾತಿಯ ಪದಗಳನ್ನ ಕೂಡಿಸಿ 2t 3tಯನ್ನು ಕೂಡಿಸಿದಾಗ 5t ಆಗುತ್ತೆ. 6 6ಲಿ ಎಷ್ಟಾಗುತ್ತೆ 36. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಈಗ 5t ಈಕ್ವಲ್ ಟು 36. 6ನ್ನು ಆಚೆ ತೊಗೊಂಡೋದ್ರೆ -6 ಆಗುತ್ತೆ. ಇದು +6 ಇರೋದು -6 ಆಗುತ್ತೆ. 36ರಿಂದ 6ನ್ನು ಕಳೆದ್ರೆ ನನಗೆ 30 ಸಿಗ್ತದೆ. ಆಗ t ಈಕ್ವಲ್ ಟು 30/5 ಆಗುತ್ತೆ. 5 6ಲಿ 30. ಆಗ ಟಿಯ ಬೆಲೆ ನಮಗೆ ಎಷ್ಟು ಸಿಕ್ತು ಮಕ್ಕಳೇ, 6 ಸಿಕ್ತು. ಈಗ ನಾವು ಯಾವುದನ್ನು ಕಂಡುಹಿಡಬೇಕು, ಎಸ್ ಕಂಡುಹಿಡಬೇಕು. ಸ್ಟಾರಲ್ಲಿ ಹಾಕಿ ಟಿ ಈಕ್ವಲ್ ಟು 6 ಅನ್ನು ಸ್ಟಾರ್ನಲ್ಲಿ ಹಾಕಿದಾಗ ಸಬ್ಸ್ಟಿಟ್ಯೂಟಿಂಗ್ ಟಿ ಈಕ್ವಲ್ ಟು 6 ಇನ್ ಸ್ಟಾರ್ ಅಂತ ಹಾಕಿದಾಗ ಎಸ್ ಇಸ್ ಈಕ್ವಲ್ ಟು 3 ಪ್ಲಸ್ ಟಿ ಇದ್ದಲ್ಲಿಗೆ 6 ಹಾಕ್ತೀರಾ. 3 ಪ್ಲಸ್ 6 ಎಷ್ಟಾಯಿತು, 9 ಆಯಿತು. ಆಗ ಎಸ್ ಬೆಲೆ ಎಷ್ಟು ಬಂತು, 9 ಬಂತು. 2ನೇ ಪ್ರಾಬ್ಲಮ್ ಈಸಿಯಾಗಿದೆ. 3ನೇ ಪ್ರಾಬ್ಲಮಿಗೆ ಹೋಗೋಣ. 3ನೇ ಪ್ರಾಬ್ಲಮ್ ಸಹ ಈಸಿ ಇದೆ. 3x ಮೈನಸ್ ವೈ ಈಕ್ವಲ್ ಟು 3, 9x ಮೈನಸ್ 3y ಈಕ್ವಲ್ ಟು 9. ಈಗ ಒಂದು ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ಈಕ್ವೇಷನ್ ನಂಬರ್ 1 ಈಕ್ವೇಷನ್ ನಂಬರ್ 2 ಇದೆ. ಆ್ಯಸ್ ಯೂಶ್ವಲ್ ಎಲ್ಲ ಪ್ರಾಬ್ಲಮ್ಗೂ ಹೀಗೆ ಬರ್ಕೊಳ್ಬೇಕು. ಈಗ ನಾನು ಯಾವ ಸಮೀಕರಣ, ಮೊದಲನೇ ಸಮೀಕರಣವನ್ನು ತೊಗೊಂಡು 3x ಇಸ್ ಈಕ್ವಲ್ ಟು ಏನಿದೆ ಅಲ್ಲಿ 3 ಇದೆ, ಮೈನಸ್ ವೈಯನ್ನು ಆಚೆ ತೊಗೊಂಡಾಗ ಪ್ಲಸ್ ವೈ. ಆಗ ಎಕ್ಸ್ ಇಸ್ ಈಕ್ವಲ್ ಟು 3 ಪ್ಲಸ್ ವೈ ಬೈ 3 ಅಂತ ಹಾಕ್ತೀವಿ ಮಕ್ಕಳೇ. ಅದನ್ನು ಸ್ಟಾರ್ ಅಂತ ತೊಗೊಳ್ಬೇಕು ಆಯಿತಾ. 3 ಇಂಟು ಎಕ್ಸ್ ಇರೋದಲ್ಲ, ಆಗ ಬಾಕ್ಸೋದು. ಈಗ ಸ್ಟಾರನ್ನು 2ರಲ್ಲಿ ಈ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಅಥವಾ ಹಾಕಿದಾಗ ನಿಮ್ಮ ಓನ್ ವರ್ಡಲ್ಲಿ ಬರ್ಕೊಳ್ಳಿ. ಹಾಗೆ ಸಬ್ಸ್ಟಿಟ್ಯೂಟಿಂಗ್ ಸ್ಟಾರ್ ಇನ್ ಈಕ್ವೇಷನ್ ನಂಬರ್ 2. ಈಗ 9 ಎಕ್ಸ್ ಇದ್ದಲ್ಲಿ ಏನು ಹಾಕಬೇಕು ನೀವು, 3 ಪ್ಲಸ್ ವೈ ಬೈ 3 ಮೈನಸ್ 3y ಈಕ್ವಲ್ ಟು 9. ನೋಡಿ 3 1ಲಿ 3 3ಲಿ 9. ಈಗ ಪುನಃ ಗುಣಿಸೋದು 3 ಇಂಟು 3 3 3ಲಿ ಎಷ್ಟಾಗುತ್ತೆ 9 ಪ್ಲಸ್ 3 ಇಂಟು ವೈ 3y ಮೈನಸ್ 3y ಈಕ್ವಲ್ ಟು 9. ಇದೇ ಒಂಥರ ಹೊರಗಡೆ ಎಕ್ಸಾಂಪಲ್ ಬಂದಿತ್ತು. 3yನ ಏನು ಮಾಡ್ತೀವಿ ನಾವು, ಕ್ಯಾನ್ಸಲ್ ಮಾಡ್ತೀವಿ. ಆಗ 9 ಈಕ್ವಲ್ ಟು 9 ಬರ್ತದೆ. ಇದು ಬಂದಾಗ ಇದಕ್ಕೆ ನಮಗೆ ಸೊಲ್ಯೂಷನ್ ಇಲ್ಲ. ಅರ್ಥ ಆಯ್ತಲ್ವಾ. ಇದನ್ನು ಇಷ್ಟು ಬರೆದಿಟ್ಬಿಟ್ಟು ಹೋಗೋದು. ಇದಕ್ಕೆ ಏನಂತ ಬರಿತೀವಿ ನಾವು, ಇದಕ್ಕೆ ಅಪರಿಮಿತ 2 ಈಕ್ವಲ್ ಬಂದಿರೋದು. ನಮಗೆ ಎಕ್ಸ್ ಬೆಲೆ ಆಗಲಿ ವೈ ಬೆಲೆ ಆಗಲಿ ಇದರಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ. ನೆಕ್ಸ್ಟ್ ಕ್ವಶನ್, 0.2x ಪ್ಲಸ್ 0.3y. ನೋಡಿ ಮಕ್ಕಳು, ಎಲ್ಲ ಕಡೆ ಪಾಯಿಂಟ್ ಆದಮೇಲೆ ಒಂದು ಅಂಕಿ ಇದೆ ಅಲ್ವಾ, ಒಂದು ಡಿಜಿಟ್ ಇದೆ. ಆಗ ನಾವು 10ರಿಂದ ಎಲ್ಲವನ್ನು ಗುಣಿಸ್ಬೇಕು. ಆಗ ನಮಗೆ ಪಾಯಿಂಟ್ ಹೋಗುತ್ತೆ. ಆಗ 2x 3y ಈಕ್ವಲ್ ಟು 13. ಇಲ್ಲಿ 4x ಕೆಳಗೆ ನೋಡಿ ಹೇಗೆ ಅಂತಂದರೆ 0.2 ಇಂಟು 10 ಮಾಡಿದ್ರೆ 10 2ಲಿ 20 ಬರ್ತದೆ. ಒಂದು ಅಂಕಿ ಆದಮೇಲೆ ಬಿಂದು ಹಾಕಬೇಕು. ಆಗ 2.0 ಬರ್ತದೆ. ಆಗ ನಾವು ಅದನ್ನು 2 ಅಂತ ಬರಿಬೋದು ತಾನೆ. ಪಾಯಿಂಟ್ ಆದಮೇಲೆ 0 ಇದ್ದರೆ ವ್ಯಾಲ್ಯೂ ಇಲ್ಲಲ್ಲ. ಆಗ ಈಕ್ವೇಷನ್ ನಂಬರ್ 1 ಇದಾಯಿತು. ಈಗ ಇದು 4x ಪ್ಲಸ್ 5y ಈಕ್ವಲ್ ಟು 23 ಅಂತಾಯಿತು. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಅರ್ಥ ಆಯ್ತಲ್ವ. ಹೀಗೆ ಈಸಿಯಾಗಿ ಮಾಡ್ಕೊಳ್ಳಿ. ಬಿಂದು ಇದ್ದರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಎಕ್ಸ್ ಬೆಲೆಯನ್ನು ಮೊದಲನೇ ಈಕ್ವೇಷನ್ ತೊಗೊಂಡು 2x ಇಸ್ ಈಕ್ವಲ್ ಟು
13 ಇದೆ, 3y ಆಚೆಗೆ ತೊಗೊಂಡೋದಾಗ -3y ಅಂತ ಆಗುತ್ತೆ. ಆಗ x = 13 -3y/2 ಆಗುತ್ತೆ. ಈಗ ನಾವೇನು ಮಾಡಬೇಕು, ಇದು ಯಾವ ಈಕ್ವೇಷನ್ ತೊಗೊಂಡಿದ್ದು, ನಾವು ಮೊದಲನೇ ಸಮೀಕರಣ ತೊಗೊಂಡಿದ್ದು. ಆಗ ಇದನ್ನು ಎರಡನೇ ಸಮೀಕರಣದಲ್ಲಿ ಹಾಕೋಣ. ಇದನ್ನು ಸ್ಟಾರ್ ಅಂತ ಕೊಟ್ಟಾಗ ಸ್ಟಾರನ್ನು ಸಮೀಕರಣ 2ರಲ್ಲಿ ಹಾಕಿದಾಗ ಅಥವಾ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಪುಟ್ ಸ್ಟಾರ್ ಇನ್ ಈಕ್ವೇಷನ್ ನಂಬರ್ 2 ಅಂತ ಬರೆದ್ರೆ ಆಗುತ್ತೆ. ಓಕೆ, ಆರ್ ಸಬ್ಸ್ಟ್ಯೂಟ್ ಇನ್ ಈಕ್ವೇಷನ್ ನಂಬರ್ 2 ಅಂತ ಬರೆದು ಇಂಗ್ಲೀಷ್ ಮೀಡಿಯಮ್ ಅವ್ರು ಹಾಗೆ ಬರ್ಕೊಳ್ಳಿ. ಈಗ 4 x ಇದ್ದಲ್ಲಿ ಏನಾಗಬೇಕು, 13 -3y ಹಾಕಬೇಕು. ಬರ್ಕೊಳ್ಳಿ. 4 × 13 -3y/2 ಪ್ಲಸ್ 5y ಅಲ್ವಾ, 5y = 23. ನೋಡಿ ಮಕ್ಕಳೇ, ಇಲ್ಲಿ 2 1 2 2 4. ಈಗ 2ರಿಂದ 13ನ್ನು ಗುಣಿಸ್ಬೇಕು. 13 ಮತ್ತು 2ನ್ನು ಗುಣಿಸಿದಾಗ 13 2 26 ಮೈನಸ್ 2 3 6y ಪ್ಲಸ್ 5y = 23 ಅಂತಾಗುತ್ತೆ. ಈಗ ನಾವೇನು ಮಾಡಬೇಕು, ಒಂದೇ ಥರ ಇರೋದು 6y ಮತ್ತು 5y ಒಂದೇ ಥರ ಸಜಾತಿಯ ಪದಗಳು, ಲೈಕ್ ಟರ್ಮ್ಸ್. ಆಗ 26 ಮೈನಸ್ 6ರಿಂದ 5 ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಮೈನಸ್ ಮಾಡಿದ್ರೆ -1y = 23 ಆಗುತ್ತೆ. ಇದನ್ನು -23 ಅಂತ ಈ ಕಡೆ ಬೇಕಾದ್ರೆ ಬೇಡ, ಆ ಕಡೆಗೆ ತೊಗೊಂಡು ನಮಗೆ y ವ್ಯಾಲ್ಯೂ ಸಿಕ್ಕಿದಂಗೆ ಆಗುತ್ತೆ. ಆಗ = 23 ಅಂತಲೇ ಬರೆಯೋಣ. ಆಗ -1y ಅನ್ನು 26 ಈ 23 ಈಚೆ ತನ್ನಿ. ಆಗ -23 = -1y ಆಚೆ ಹೋದರೆ +1y ಆಗುತ್ತೆ. ಆಗ 26ರಿಂದ 23 ಕಳೆದ್ರೆ ನಮಗೆ ಎಷ್ಟು ಬರುತ್ತೆ, 3. y ಬೆಲೆ ಎಷ್ಟಾಯಿತು, ನಮಗೆ y ಬೆಲೆ 3 ಆಯಿತು. ಈಗ y ಬೆಲೆ ಸಿಕ್ತು, ಯಾವುದಕ್ಕೆ ಹಾಕೋಣ, ಸ್ಟಾರಿಗೆ ಹಾಕೋಣ. ಸ್ಟಾರ್ ಏನಂತ ತೊಗೊಂಡಿದ್ದೀವಿ, 13. ಆಗ x = ಅದನ್ನೇ ಬರೀರಿ, x y = 3. ಇದನ್ನು ಸ್ಟಾರ್ನಲ್ಲಿ ಹಾಕಿದಾಗ ಅಂತ ಬರ್ಕೊಳ್ಳಿ. ಸಮೀಕರಣವನ್ನು ಹಾಕಿದಾಗ ಅಂತ ಅದನ್ನು ಒಂದು ಬರ್ಕೊಳ್ಬೇಕಾಗ್ತದೆ. ಹಾಕಿದಾಗ ಅಂತ ಬರೆದು x = 13 ಮೈನಸ್ 3 × 3. ಓಕೆ, 3y ಅಂದರೆ 3 × 3, y ಬೆಲೆ 3/2. 13 ಮೈನಸ್ 13 3 9/2. 13ರಿಂದ 9 ಕಳೆದ್ರೆ 4/2. 2 4. ಎರಡನೇ ಮಗ್ಗಿಲಿ ಹೋಗುತ್ತೆ, 2 1 2 ಆಗ x ಬೆಲೆ ಎಷ್ಟಾಯಿತು ಮಕ್ಕಳೇ, x ಬೆಲೆ 2, y ಬೆಲೆ ಸಿಕ್ಕಿದೆ ಎಷ್ಟು, 3 ಅಲ್ವಾ. ಈಗ ನೆಕ್ಸ್ಟ್ ಲೆಕ್ಕ ಈಸಿ ಇದೆಯಲ್ವಾ, ಅದನ್ನು ಬರ್ಕೊಳ್ಳಿ. x ಬೆಲೆ 2 ಸಿಕ್ತು. ನಾವು 5ನೇ ಲೆಕ್ಕಕ್ಕೆ ಹೋಗ್ತಾಯಿದ್ವಿ. ನೋಡಲಿಕ್ಕೆ ಏನೋ ಕಷ್ಟ ಇರುವಂಗೆ ರೂಟ್ ಗೀಟೆಲ್ಲ ಬಂದುಬಿಟ್ಟಿದೆ. ಏನಿಲ್ಲ, ಸ್ವಲ್ಪ ಈಸಿಯಾಗಿ ಮಾಡ್ಕೊಂಡು ಹೋಗೋಣ, ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಈಜ್ಲಿಕ್ಕೆ ಗೊತ್ತಿದ್ದರೆ ಎಲ್ಲಿ ಬೇಕಾದರೂ ಈಜ್ಬೋದಲ್ವಾ. ಹಾಗೆ √2x ಪ್ಲಸ್ √3y = 0 ಅಂತ ಕೊಟ್ಟಿದ್ದಾರೆ. ಎರಡನೇ ಈಕ್ವೇಷನ್ √3 × x ಮೈನಸ್ √8y = 0 ಅಂತ ಕೊಟ್ಟಿದ್ದಾರೆ. ಮೊದಲನೇ ಈಕ್ವೇಷನನ್ನು ಮೊದಲನೇದನ್ನು ಈಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳೋಣ, ಎರಡನೇದನ್ನು ಈಕ್ವೇಷನ್ ನಂಬರ್ 2 ಅಂತ ತೊಗೊಳ್ಳೋಣ. ಈಗ ನಾವು ಒಂದು ಬೆಲೆಯನ್ನು ಕಂಡುಹಿಡಿಬೇಕಾಗತ್ತೆ. ಆಗ x = ಕಂಡುಹಿಡಿಬೇಕಾದ್ರೆ ಮೊದಲನೇ ಸಮೀಕರಣ ತಗೊಂಡ್ರೆ √2x ಪ್ಲಸ್ √3y = 0. ಈಗ x = -√3y, x = -√3y. ಈ √2 ಕೆಳಗೆ ಬರೀತೀರ, √2 ಅಂತ ಆಗುತ್ತೆ. ಈಗ x ಬೆಲೆ ಏನು ಬಂತು, -√3y/√2. ಇದನ್ನು ಸ್ಟಾರ್ ಅಂತ ತೊಗೊಳ್ಳಿ. ಈಗ ಇದು ಒಂದನೇ ಸಮೀಕರಣದಿಂದ ಸಿಕ್ಕಿದ್ರಿಂದ ಸ್ಟಾರನ್ನು 2ರಲ್ಲಿ ಹಾಕಿದಾಗ, ಆದೇಶಿಸಿದಾಗ, ಓಕೆ, ಸಬ್ಸ್ಟ್ಯೂಟಿಂಗ್ ಸ್ಟಾರ್ ಇನ್ ಈಕ್ವೇಷನ್ 2 ಅಂತ ಬರ್ಕೊಳ್ಳಿ. ಆದೇಶಿಸಿದಾಗ ಈಗ x ಇದ್ದ ಪ್ಲೇಸಿಗೆ ಏನು ಬರೀಬೇಕು, √3 √3 x ಇದ್ದ ಜಾಗಕ್ಕೆ -√3y/√2 ಮೈನಸ್ √8 × y = 0 ಅಂತ ಬರೀತೀರ. ಈಗ √3 × √3 ಹೋಲ್ ಸ್ಕ್ವೇರ್ ಆಗಿ, ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ನಮಗೆ ಉಳಿಯೋದು -3/2 ಈ -√8y ಅಂತ ಉಳಿಯುತ್ತೆ. ಇಲ್ಲಿ ಕಾಮನ್ ಏನು ಮಕ್ಕಳೇ, y ಅಂತ ಹೇಳೋದು ಕಾಮನ್ ಬರ್ತದೆ. ಇನ್ನು ಯಾವುದನ್ನು ನಮಗೆ ಕಾಮನ್ ತೆಗಿಲಿಕ್ಕಾಗಲ್ಲ ಅಲ್ವಾ. ಇಲ್ಲಿ y ಅನ್ನು ಕಾಮನ್ ತೆಗಿಬೋದು. ಆಗ
ನಾವು ಇಲ್ಲಿ 4 2 8 ಅಂತ ಒಂದು ಸುಲಭ ರೂಪಕ್ಕೆ ತಂದುಕೊಂಡ್ರೆ 3y/√2 ಮೈನಸ್ ವರ್ಗಮೂಲ ಎಷ್ಟು 4 2 √2y ಅಂತ ಬರಿಬೋದು. ಇಲ್ಲಿ ನೆಕ್ಸ್ಟ್ ಏನು ಮಾಡ್ಬೋದು, ವೈಯನ್ನು ಮಾತ್ರ ನಮಗೆ ಕಾಮನ್ ತೊಗೊಳಕ್ಕಾಗೋದು ಅಲ್ವಾ, ಎಲ್ಲೂ ಸೇಮ್ ಎರಡು ಕಡೆ ರಿಪೀಟ್ ಆಗ್ತಾ ಇರೋದೇನು ವೈ. ಆಗ ನಾವು ವೈ ಹೊರಗೆ ತೆಗೆದ್ರೆ -3/√2 ಮೈನಸ್ 2√2 ಅಂತ ಬರಿತೀವಿ ಈಕ್ವಲ್ ಟು 0. ಅದು ಮರಿಬೇಡಿ. ಆಗ y ಈಕ್ವಲ್ ಟು ಎಷ್ಟಾಗುತ್ತೆ, 0 ಆಗುತ್ತೆ. ಇನ್ನೊಂದರಲ್ಲಿ ಯಾವುದೇ ನಂಬರ್ಸ್ ಮಾತ್ರ ಇದೆ ಅಲ್ವಾ, ಅದನ್ನು ಬಿಟ್ಟು ಹಾಕಿ ಅದು ಈಕ್ವಲ್ ಟು 0 ಅಂತ ಹೇಳಿದ್ರೆ ಎಲ್ಲವೂ 0 ಆಯಿತು. ಆಗ y ಬೆಲೆ ನಮಗೇನು ಸಿಕ್ತು, y ಬೆಲೆ 0 ಅಂತ ಸಿಕ್ತು. ಇದು ಈಕ್ವೇಷನ್ ನಂಬರ್ ವೈಯನ್ನು ಈಗ 0ಯನ್ನು ಯಾವುದ್ರಲ್ಲಿ ಹಾಕ್ತೀವಿ, ಸ್ಟಾರಲ್ಲಿ ಹಾಕ್ತೀವಿ. ಸ್ಟಾರ್ನಲ್ಲಿ ಹಾಕಿದಾಗ ವೈಯನ್ನು ಆದೇಶಿಸಿದಾಗ y ಈಕ್ವಲ್ ಟು 0 ಸ್ಟಾರ್ನಲ್ಲಿ ಹಾಕಿದಾಗ ಅಥವಾ ಆದೇಶಿಸಿದಾಗ x ಇಸ್ ಈಕ್ವಲ್ ಟು -√3/√2 ಇಂಟು 0 ಇಂಟು ಎನಿಥಿಂಗ್, ಯಾವುದೇ ನಂಬರ್ನ 0ಯಿಂದ ಗುಣಿಸಿದಾಗ ನಮ್ಗೆ ಉತ್ತರ ಎಷ್ಟು, 0ನೇ ಬರ್ತದೆ. ಆಗ ಎಕ್ಸ್ನೂ 0 ಆಯಿತು, ವೈ ಬೆಲೆನೂ 0 ಆಯಿತು ಅಲ್ವಾ. ನಮಗೊಂದು ವರ್ಕ್ಡ್ ಎಕ್ಸಾಂಪಲ್ ಬಂದಿದೆ, ಎಕ್ಸ್ನೂ 0 ಬಂದಿದೆ, ವೈನೂ 0 ಬಂದಿದೆ ಅಲ್ವಾ. ಈಗ ಕೊನೆಯ ಲೆಕ್ಕ 3x/2 ಮೈನಸ್ 5y/2 ಈಕ್ವಲ್ ಟು -2. ಎರಡನೇ ಸಮೀಕರಣ x/3 ಪ್ಲಸ್ y/2 ಈಕ್ವಲ್ ಟು 13/6. ಇದು ನೋಡಿ, ಇದನ್ನು ಒಂದು ಸಮೀಕರಣ 2 ತಗೊಂಡಾಗ ಇಲ್ಲಿ ನೋಡಿ 2 ಅಂತ ಸೇಮ್ ಇದೆ. ಮೊದಲನೇ ಈಕ್ವೇಷನಲ್ಲಿ ಛೇದದಲ್ಲಿ 2 ಅಂತಿದೆ ಅಲ್ವಾ ಕೆಳಗೆ ಡಿನಾಮಿನೇಟ್ರಲ್ಲಿ. ಆಗ ನಾವೇನು ಮಾಡೋಣ ಅಂದರೆ ಮೊದಲನೇ ಈಕ್ವೇಷನನ್ನು ಈಸಿ ಮಾಡ್ಕೊಳ್ಳೋಕ್ಕೋಸ್ಕರ ಇಂಟು 2 ಮಾಡೋಣ ಆಯಿತಾ. ಆಗ ನಮಗೆ ಒಂದು ಸಮೀಕರಣ ಸಿಗ್ತದೆ. ಆಗ ಇಂಟು 2 ಮಾಡೋದು ಅಂತ ಹೇಳಿದ್ರೆ ಆಗ 3x ಒಂದು ಸಮೀಕರಣವನ್ನು 2ರಿಂದ ಗುಣಿಸಿದಾಗ ಅಂತ ಬರ್ಕೊಳ್ಳಿ. ಆಗ 3x ಮಾತ್ರ ಉಳ್ಕೊಳ್ಳುತ್ತೆ, ಮೈನಸ್ 5y ಈಕ್ವಲ್ ಟು 2 ಎಷ್ಟಾಯಿತು, 4 ಅಂತಾಯಿತು, -4. ಹೇಗೆ ಬಂದಿದ್ದು ಅಂತ ಗೊತ್ತಾಯ್ತಲ್ಲ. 3x/2 ಇಂಟು 2 ಮಾಡಿದಾಗ 2 ಕ್ಯಾನ್ಸಲ್ ಆಗಿ 3x ಉಳ್ಕೊಳ್ಳುತ್ತೆ. ಅದೇ ಥರ ಇಲ್ಲಿನೂ ಅಷ್ಟೇ 2 ಆದರೆ -2 ಇಂಟು 2 ಮಾಡಿದಾಗ -4 ಬರ್ತದೆ. ಇದು ಮೊದಲನೇ ಸಮೀಕರಣ. ಈಗ x ಬೆಲೆಯನ್ನು ಕಂಡಿಟ್ಕೊಳ್ಳಿ. ಆಗ 3x ಈಕ್ವಲ್ ಟು ಇಲ್ಲಿ -5y ಆಚೆ ತೊಗೊಂಡೋದಾಗ ಏನಾಗುತ್ತೆ, +5y -4 ಅಂತ ಬರಿತೀನಿ. -4 ಅಲ್ಲೇ ಇದ್ದಿದ್ದು ಹಾಗೆ ಬರ್ಬೇಕು. x ಇಸ್ ಈಕ್ವಲ್ ಟು 5y -4/3. ಇದು ಈಕ್ವೇಷನ್, ಇದು ಒಂದು ಸ್ಟಾರ್ ಅಂತ ತೊಗೊಳ್ಳಿ ಇದನ್ನು, ಅಥವಾ 3 ಈಕ್ವೇಷನ್ ನಂಬರ್ 3 ಅಂತ ಬೇಕಾದರೂ ತೊಗೊಳ್ಬೋದು. ಈಗ ಇದನ್ನು ಸ್ಟಾರನ್ನು ನಾವೇನು ಮಾಡಬೇಕಾಗುತ್ತೆ, ಸಮೀಕರಣ 2ರಲ್ಲಿ ಹಾಕಬೇಕಾಗುತ್ತೆ. ಈಗ ಸ್ಟಾರ್ 2ನೇ ಈಕ್ವೇಷನಲ್ಲಿ ಹಾಕೋದಕ್ಕಿಂತ ಮೊದಲು ಮಕ್ಕಳೇ ಅದನ್ನು ಸುಲಭ ರೂಪಕ್ಕೆ ತರೋಣ. ಆಗ 6ರಿಂದ ಲಾಸಹ 6 ಬರ್ತದೆ, 3 ಮತ್ತು 2 ಲಾಸಹ ತೊಗೊಂಡ್ರೆ ಎಲ್ಲವನ್ನು 6ರಿಂದ ಗುಣಿಸಿ. ಆಗ ನಮಗೆ ಇದೇ ಥರದ್ದು ಯಾವಾಗ ಸ್ಟಾರಲ್ಲಿ ನಾವು ಈಕ್ವೇಷನ್ ಮಾಡಿದ್ವಲ್ಲ 2ರಿಂದ ಗುಣಿಸಿ, ಅದೇ ಥರ ನಮಗೆ ಸಿಗುತ್ತೆ. 3 1 3 2 6. ಆಗ ಇಲ್ಲಿ 2x ಪ್ಲಸ್ 3y ಈಕ್ವಲ್ ಟು 6 ಮತ್ತು ಇದನ್ನು ಗುಣಿಸಿದಾಗ ನಿಮಗೆ 6 ಕ್ಯಾನ್ಸಲ್ ಆಗಿ 13 ಉಳ್ಕೊಳ್ಳುತ್ತೆ. ಈಗ ಎಕ್ಸ್ ಇದ್ದ ಜಾಗದಲ್ಲಿ ನೀವೇನಾಗ್ತೀರಾ, ಸ್ಟಾರನ್ನು ಇದನ್ನು 2 ಅಂತ ತಗೊಳ್ಳಿ. ಈಗ ಸ್ಟಾರಲ್ಲಿ ನಾವು ತೊಗೊಂಡಿರೋದು 5y -4/3 ಅಂತ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 2 ಇಂಟು 5y -4/3 ಅಂತಾಗುತ್ತೆ, ಪ್ಲಸ್ 3y ಈಕ್ವಲ್ ಟು 13. ಈಗ 2 ಮತ್ತು 5 ಗುಣಿಸಿ, 2 5 ಎಷ್ಟಾಗುತ್ತೆ, 10y ಮೈನಸ್ 2 4 8/3 ಪ್ಲಸ್ 3y ಈಕ್ವಲ್ ಟು 13. ಈಗ ಒಂದು ಭಿನ್ನ ರಾಶಿಯಲ್ಲಿದೆ, ಒಂದು ಪೂರ್ಣ ಸಂಖ್ಯೆ ಆಗಿದೆ, ಒಂದು ಫ್ರ್ಯಾಕ್ಷನಲ್ಲಿದೆ, ಒಂದು ಹೋಲ್ ನಂಬರ್ ಆಗಿದೆ. ಏನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಈಗ 3ನ LCM ಅಂತ ತೊಗೊಂಡಾಗ 10y -8 ಪ್ಲಸ್ 3yಯನ್ನು 3ರಿಂದ ಗುಣಿಸ್ಬೇಕು. ಆಗ 3 ಎಷ್ಟಾಗುತ್ತೆ, 9y ಈಕ್ವಲ್ ಟು ಎಷ್ಟಾಯಿತು, 13 ಆಯಿತು. ಈಗ ಪುನಃ 10y ಮತ್ತು 9yಯನ್ನು ಸೇರಿಸಿದಾಗ ನನಗೆ 19y -8, ಮೇಲೆ -8 ಉಳ್ಕೊಂಡಿದೆ, -8/3 ಅಂತ ಬರಿತೀವಿ. ಛೇದದಲ್ಲಿ 3 ಇದೆ ಕೆಳಗೆ, ಅದನ್ನು 3 ಅಂತ ಬರಿತೀವಿ. ಈಕ್ವಲ್ ಟು ಎಷ್ಟು ಬರಿಬೇಕು, 13 ಅಂತ ಬರಿಬೇಕು. ಈಗ ಈ 13 ಮತ್ತು 3ಅನ್ನು ಅಡ್ಡ ಗುಣಕಾರ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್. ಆಗ 19y -8 13 3 39. ಈ -8ನ ಆಚೆಗೆ ತಂದಾಗ +8 ಆಗುತ್ತೆ. ಅರ್ಥ ಆಯ್ತಲ್ವಾ. ಆಗ 19y
ಈಕ್ವಲ್ ಟು ಆ್ಯಂಡ್ 16 ಒಂದು 17 47 ಆಗುತ್ತೆ ಅಲ್ವಾ? ಅದು 47. y ಈಕ್ವಲ್ ಟು 47/19 ಆಯಿತು. ಈಗ ನಮಗೆ ಯಾವ ಬೆಲೆ ಸಿಕ್ತು? ನಮಗೆ ವೈಯ ಬೆಲೆ ಸಿಕ್ತು. ಈಗ ವೈಯ ಬೆಲೆಯನ್ನು ಯಾವುದ್ರಲ್ಲಿ ಹಾಕಬೇಕು ನಾವು? ಎಕ್ಸ್ ಸ್ಟಾರಲ್ಲಿ ಹಾಕಿದಾಗ ನಮಗೇನು ಸಿಗುತ್ತೆ? ಎಕ್ಸ್ನ ಬೆಲೆ ಸಿಗುತ್ತೆ. ಪೇಜಿನಲ್ಲಿ ಬರ್ಕೊಂಡಿದ್ದೀನಿ. ಎಕ್ಸ್ ಬೆಲೆ ಅಂದರೆ 5y ಸ್ಟಾರಿಂದ ತೊಗೊಂಡಿರೋದು 5 ಇಂಟು ವೈ ಇದ್ದ ಜಾಗಕ್ಕೆ 47/19 -4/3 ಅಂತ ಬರೀತೀರ. ಈಗ 5 ಮತ್ತು 47 ಗುಣಿಸ್ತೀರ. 5 5 5 ಬರೀತೀರ 3 5 4 20 23/19 19 ಇಂಟು 4 ಮಾಡಿದಾಗ 76 ಬಂತು. 235 - 76/19 ಇಂಟು 1/3 3/1 1/3 ಅಂತ ಮಾಡ್ತೀವಿ. ಈಗ 235ರಿಂದ 76 ಕಳೆದ್ರೆ ನಮಗೆ 159/10. 3 5 15 3 3 9 ಆಗ 53 ಬರ್ತದೆ. ಆಗ 53 ಇಲ್ಲಿ 19 ಬರ್ತದೆ. ಇದು 19 ಆಗಬೇಕು. ಸರಿ ಮಾಡ್ಕೊಳ್ಳಿ ಮಕ್ಕಳೇ. ಇಲ್ಲಿ 5 ಅಂತ ಬರೆದು ಬಿಟ್ಟಿದ್ದೀನಿ ನಾನು ಇಲ್ಲಿ. ಆಗ ಎಕ್ಸ್ ಬೆಲೆ ಎಷ್ಟಾಯಿತು? 53/19 ಎಕ್ಸ್ ಬೆಲೆ ಆಯಿತು. ವೈ ಬೆಲೆ 47/19 ಆಗುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ಸಣ್ಣ ಮಿಸ್ಟೇಕಲ್ಲಿ ಮುಂದಿನ ಕ್ಲಾಸ್ನಲ್ಲಿ ಸೆಕೆಂಡ್ ಮೇನ್ ಪ್ರಾಬ್ಲಮನ್ನು ಮಾಡೋಣ.